ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ದೇವ್ರ ದಯೆಯಿಂದ ತುಂಬ ಚೆನ್ನಾಗಿದ್ದೇನೆ. ಯಾರ್ದು ದೃಷ್ಟಿ ಬೀಳದೆ ಇರಲಪ್ಪ ದೇವರೇ. ದೇವ್ರ ದಯೆಯಿಂದ ಒಳ್ಳೆ ಗಂಡ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಲೈಫ್, ಸೂಪರ್ ಆಗಿದ್ದೇನೆ. ಸ್ವಲ್ಪ ಅಲ್ಲಲ್ಲಿ ಮೈಕೈ ನೋವು, ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಗುಡ್. ನನ್ನ ಮುಖ ನೋಡಿ ಹೆದರ್ಕೊಂಡ್ರಾ? ಅಯ್ಯೋ, ಡೋಂಟ್ ವರಿ, ಇದೊಂದು ಸೀಸನಲ್ ಅಲರ್ಜಿ ಅಷ್ಟೇ. ಜಾಸ್ತಿ ಕ್ವೆಶ್ಚನ್ ಕೇಳಿದರೆ ಹೀಗಾಗ್ತದೆ. ಚೇಚೆ, ನನ್ನ ಗಂಡ ಹೊಡೆಯುವುದಾ? ಇಲ್ಲಪ್ಪ, ಇಲ್ಲಿ ತನಕ ಅವ್ರು ನನ್ನ ಮೇಲೆ ಕೈಯೇ ಎತ್ತಲಿಲ್ಲ. ಗಂಡು ಮಕ್ಳು ಇಮೋಷ್ನಲ್ ಅಲ್ಲ, ಸೊ ಅವ್ರು ಫಿಸಿಕಲಿ ಎಕ್ಸ್ಪ್ರೆಸ್ ಮಾಡೋದು ಜಾಸ್ತಿ. ಸೊ ಯಾವತ್ತೂ ಅವ್ರು ಕಾಲಿಂದವೇ ಮಾತಾಡೋದು. ಅವರು ಎಷ್ಟು ಕೇರ್ ಮಾಡ್ತಾರೆ ನನ್ನನ್ನು ಗೊತ್ತುಂಟಾ? ನಿನ್ನೆ ರಾತ್ರಿ ಊಟ ರೆಡಿ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಕಿಚನ್ ತನಕ ಓಡಿ ಬಂದಿದ್ರು ನಾನು ಬದುಕಿದ್ದೇನಾ ಸತ್ತಿದ್ದೇನಾ ಅಂತ ನೋಡಲಿಕ್ಕೆ. ಬ್ರೂಸಸ್ ಈ ಕಲೆ ಎಲ್ಲ. ಮ್ಯಾರೇಜ್ ಅಂದ್ರೇ ಅಡ್ಜಸ್ಟ್ಮೆಂಟ್, ಮರ್ತೋಯ್ತಾ? ನಮ್ಮಮ್ಮ ಕೂಡ ಹಾಗೆ ಅಲ್ಲ ಮಾಡಿದ್ದು. ಮತ್ತೆ ಈಗ ನಾನು ತುಂಬ ಫ್ಲೆಕ್ಸಿಬಲ್ ಆಗಿದ್ದೇನೆ. ಮ್ಯಾರೇಜ್ ಇಸ್ ಲೈಕ್ ಯೋಗ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೇನೆ, ರಾತ್ರಿ 12 ಗಂಟೆಗೆ ಮಲಗ್ತೇನೆ. ಇದರ ಮಧ್ಯೆ ನಾನು ಎಲ್ಲರಿಗೋಸ್ಕರ ಸಹ ಬದುಕ್ತೇನೆ, ಗೊತ್ತುಂಟಾ? ಅಯ್ಯೋ, ನನಗೋಸ್ಕರ ಅಂತ ಹಾಗೆ ಬದುಕಲಿಕ್ಕೆ ಆಗೋದಿಲ್ಲ, ಆಗ ನಾನು ಸೆಲ್ಫಿಶ್ ಆಗೋದಿಲ್ವಾ? ಜನ ನನ್ನ ನೋಡಿ ನಾನೆಷ್ಟು ಲಕ್ಕಿ ಅಂತ ಜ್ಞಾಪಿಸ್ತಾರೆ. ಒಳ್ಳೆ ಗಂಡ, ಒಳ್ಳೆ ಮನೆ, ಜಾಬ್ ಏನವರಿಗೆ ಕಾಣೋದಿಲ್ಲ ಅಂತ ಹೇಳಿದರೆ ನನ್ನ ಟಿಯರ್ಸ್, ನನ್ನ ಪೇನ್, ನನ್ನ ಟ್ರಾಮಾ, ನನ್ನ ಫಿಯರ್. ಬಟ್ ಇಟ್ಸ್ ಆಲ್ ಪ್ಯಾಕೇಜ್ ಅಲ್ಲ. ನನಗೆ ಯಾವತ್ತೂ ಟಯರ್ಡೇ ಆಗೋದಿಲ್ಲ. ನಾನು ಒಮ್ಮೊಮ್ಮೆ ಶಟ್ ಡೌನ್ ಆಗ್ತೇನೆ. ಅಂದರೆ ಈಗ ನೋಡಿ, ಫೋನಲ್ಲಿ ಚಾರ್ಜ್ ಇಲ್ಲದಿದ್ದರೆ ಫೋನ್ ಆಫ್ ಆಗೋದಿಲ್ವ? ಅದೇ ರೀತಿ ನನಗೆ ಖುಷಿ ಅಂತ ಗೊತ್ತುಂಟ. ನನ್ನ ಗಂಡ ಎಲ್ಲರ ಮುಂದೆ ನನ್ನನ್ನು ಹೊಗಳ್ತಾರೆ, ಶಿ ಇಸ್ ವೆರಿ ಸ್ಟ್ರಾಂಗ್. ಆಫ್ಕೋರ್ಸ್ ನನಗೆ ಆಪ್ಷನ್ ಇಲ್ಲಲ್ಲ ಬೇರೆ. ಅವ್ರು ತುಂಬ ಸಪೋರ್ಟಿವ್. ಅವ್ರು ಹೇಳ್ತಾರೆ, ನೀನು ಇಂಡಿಪೆಂಡೆಂಟ್ ವುಮನ್, ಅದಕ್ಕೆ ನೀನು ಒಬ್ಬಳೇ ಮ್ಯಾನೇಜ್ ಮಾಡಬೇಕು ಎಲ್ಲನೂ ಅಂತ. ಇಲ್ಲಿ ನೋಡಿ ಅಂದೆ ನಾನು ಎಷ್ಟು ದಪ್ಪ ಆಗಿದ್ದೇನೆ. ಸೈನ್ ಆಫ್ ಹ್ಯಾಪಿ ಮ್ಯಾರೇಜ್. ಈಗ ನಾನು ದುಡಿತೇನಲ್ಲ, ಅದಕ್ಕೆ ಈಗ ನನ್ನ ಹಣೆ ಬರಕ್ಕೆ ನಾನೇ ಖರ್ಚು ಮಾಡೋದು. ನಮ್ಮದು ಲವ್ ಲ್ಯಾಂಗ್ವೇಜ್ ಮೌನ. ಇಲ್ಲ, ಭಯ. ಭಯ ಆರ್ಗ್ಯುಮೆಂಟ್ಸ. ನಾವು ಫೈಟ್ ಮಾಡೋದಿಲ್ಲ. ನಾನು ಮಾತಾಡ್ತೇನೆ, ಅವರು ಡಿಸೈಡ್ ಮಾಡ್ತಾರೆ. ನಂದು ಫೇವ್ರೆಟ್ ಪ್ಲೇಸಾ ಬಾತ್ರೂಮ್. ಅದಲ್ವಾ ವೆಕೇಶನ್. ಅಮ್ಮನ ಮನೆಗೆ ಹೋದರೆ ಸಾಕಾಗಿದೆ. ಬಾತ್ರೂಮ್ ಯಾಕೆ ಅಂತ ಹೇಳಿದರೆ ಅಲ್ಲಿ ನನಗೆ ನೆಮ್ಮದಿಯಲ್ಲಿ ಅಳಬಹುದು. ಅದಕ್ಕೆ ಬೆಡ್ ಬೇರೆ ಕಡೆ ಎಲ್ಲ ಆಗೋದಿಲ್ಲ. ಬೆಡ್ರೂಮಲ್ಲಂತೂ ಸಾಧ್ಯವೇ ಇಲ್ಲ, ಅಲ್ಲಿ ಎಲ್ಲ ಗೋಡೆಗಳಿಗೆ ಸಹ ಕಿವಿ ಉಂಟು. ಹಲೋ, ಬಟ್ ಲುಕ್ ಆಟ್ ಮೀ, ನಾನು ಎಷ್ಟು ಖುಷಿಯಲ್ಲಿದ್ದೇನೆ ನೋಡಿ. ಲುಕ್ ಎಟ್ ಮೈ ಸ್ಮೈಲ್, ಎಷ್ಟು ಚಂದ ಡಿಂಪಲ್ ಕಾಣುವ ಹಾಗೆ ಸ್ಮೈಲ್ ಮಾಡ್ತಾ ಇದ್ದಾನೆ. ಪ್ರಾಕ್ಟೀಸ್. ಮದುವೆ ಆಗುವಾಗ ನನ್ನ ಅಮ್ಮ ಹೇಳ್ತಾ ಇದ್ಲು, ಮಗ ಮದುವೆ ಅಂದರೆ ಕಾಂಪ್ರಮೈಸ್ ಅಂತ. ಬಟ್ ಯು ನೋ ವಾಟ್, ಅವ್ರು ಅನ್ನೋದು ಸುಮ್ಮನೆ ಹೇಳಿದ್ದು. ಮದುವೆಯಲ್ಲಿ ನಮ್ಮನ್ನು ನಾವೇ ಕಳ್ಕೊಳ್ತೇವೆ ಅಂತ ಹೇಳಿಲ್ಲ. ಸಾರಿ, ವೈ ಡು ಯು ಥಿಂಕ್ ಐ ಹ್ಯಾವ್ ಪುಟ್ ಆನ್ ವೇಟ್? ಅವರು ಸಾರಿ ಜಾಗದಲ್ಲಿ ಐಸ್ ಕ್ರೀಮ್ ತಗೊಂಡು ಬರ್ತಾರೆ. ಅವರದ್ದು ಎಫರ್ಟ್ ಕಾಣ್ತದಲ್ಲ, ಅಷ್ಟು ಮಾಡ್ತಾರಲ್ಲ, ಅದಕ್ಕೆ ನಾನು ನನ್ನ ಸೈಲೆನ್ಸನ್ನು ಅಪ್ಗ್ರೇಡ್ ಮಾಡೋದು. ಫಂಕ್ಷನ್ ಇರಬೇಕಾದ್ರೆ ನನಗೆ ಬಾಡಿ ಪೇನ್ ಇದ್ದರೆ ಸಹ ನಾನು ಸರಿ ಕಟ್ಟಲ್ಲಿ ಕೂತ್ಕೊಳ್ತೇನೆ. ಅಂದರೆ ಪೇನು ಟೆಂಪರರಿ, ಜನ ಎಂತ ಅಂದ್ಕೊಳ್ತಾರೆ, ಅದು ಪರ್ಮನೆಂಟ್ ಅಲ್ವಾ? ಪೆಟ್ಟಿನ ನೋವಿಗಿಂತ ಸಹ ಜಾಸ್ತಿ ನೋವು ಯಾವುದು ಗೊತ್ತುಂಟಾ? ನನಗೆ ನೋವೇ ಇಲ್ಲ ಅಂತ ಹೇಳ್ತೇವಲ್ಲ, ಅದು. ನನಗೆ ಭಯ ಅಂತ ಗೊತ್ತುಂಟಾ? ನಾನು ಸತ್ತ ನಂತರ ಯಮಲೋಕಕ್ಕೆ ಹೋಗ್ತೇನೆ ಅಂತ. ಅಂದರೆ ಅಷ್ಟು ಸುಳ್ಳು ಹೇಳಿದ್ದೇನೆ. ಬಟ್ ದ್ಯಾಟ್ಸ್ ಓಕೆ. ಎಂತ ಸಹ ಡಿಫ್ರೆಂಟ್ ಮಾಡಿದಲ್ಲ, ಎಲ್ಲ ಹೆಣ್ಣು ಮಕ್ಕಳು ಮಾಡೋದನ್ನೆಲ್ಲ ಮಾಡಿದ್ದು. ಅಫ್ಕೋರ್ಸ್ ನಾನು ವಿಡಿಯೋ, ಫೋಟೋಸ್ ನನ್ನ ಗಂಡನ ಜೊತೆ ಇದ್ದದೆಲ್ಲ ಹಾಕ್ತೇನೆ. ಬಿಕಾಸ್ ಸ್ಯಾಡ್ನೆಸ್ಸಿಗೆ ಇಲ್ಲಿ ಲೈಕ್ ಸಿಗೋದಿಲ್ಲಲ್ಲ. ಅಮ್ಮ ಹೇಳ್ತಾಳೆ, ಮಗ ಅಡ್ಜಸ್ಟ್ ಮಾಡಬೇಕು, ಮಗ ಆದಷ್ಟು ಅಡ್ಜಸ್ಟ್ ಮಾಡಬೇಕು. ನಾನು ನಿಜ ಮಾಡ್ತಾ ಇದ್ದೇನೆ. ಅಡ್ಜಸ್ಟ್ ಮಾಡಿ ಮಾಡಿ ನನಗೆ ನಾನು ಯಾರಂತಾನೆ ಮರ್ತೋಗಿದೆ. ಇಡೀ ಮೈಕೈ ನೋವು ನನಗೆ. ಬಟ್ ದ್ಯಾಟ್ಸ್ ಓಕೆ, ಯಾಕಂದರೆ ಸೊಸೈಟಿ ದೃಷ್ಟಿಯಲ್ಲಿ ನಾನು ಖುಷಿಯಾಗಿದ್ದೇನೆ. ಒಮ್ಮೊಮ್ಮೆ ನಾನು ರೆಸ್ಟ್ ಮಾಡುವ ಬಗ್ಗೆ ಕನಸು ಕಾಣ್ತಾ ಇರ್ತೇನೆ. ಮಲಗುವ ಬಗ್ಗೆ ಅಲ್ಲ, ರೆಸ್ಟ್ ಮಾಡುವ ಬಗ್ಗೆ. ನಾನು ಡ್ರಾಮಾ ಮಾಡೋದಂತೆ, ಅದಕ್ಕೆ ಮನೆಯಲ್ಲಿ ಡೈಲಿ ಪರ್ಫಾರ್ಮೆನ್ಸ್ ಕೊಡ್ತೇನೆ. ಮಕ್ಕಳೇ ಸ್ಟ್ರಾಂಗ್ ಗುರು. ಅದಕ್ಕೆ ನಮ್ಮನ್ನು ಛಿದ್ರ ಮಾಡಿ ಹೊಡೆಯೋದು ಎಲ್ಲ ಬಿಟ್ಟು ದೂರ ಹೋಗುವ ಅಂತ ಅನಿಸ್ತದಾದ್ರೆ ನಾನಷ್ಟು ಬ್ರೇವ್ ಇಲ್ಲಪ್ಪ. ಟಚ್ ವರ್ಡ್, ಹ್ಯಾಪಿ ಮ್ಯಾರಿಡ್ ಲೈಫ್. ಎಲ್ಲರೂ ಖುಷಿಯಲ್ಲಿ ಗ್ಲೋ ಆದರೆ ನಾನು ಸುಸ್ತಲ್ಲಿ ಗ್ಲೋ ಆಗ್ತೇನೆ. ಡೈಲಿ ನಾನು ನನ್ನ ಮನೆ ಕ್ಲೀನ್ ಮಾಡ್ತೇನೆ, ಆದರೆ ಟೆನ್ಷನ್ ಮಾತ್ರ ಕ್ಲೀನೇ ಆಗೋದಿಲ್ಲ. ಎಂತ ಆರ್ಗ್ಯುಮೆಂಟಾ? ನಾನು ನನ್ನ ಸೇಫ್ಟಿಯನ್ನು ನೆಗೋಷಿಯೇಟ್ ಮಾಡ್ತೇನೆ ಅಷ್ಟೇ. ಪ್ರಾಬ್ಲಮ್ ಎಂತ ಹೇಳಿದರೆ, ನನ್ನ ಬಾಯಲ್ಲಿ ಹೇಳಲಾರದ ಮಾತುಗಳನ್ನೆಲ್ಲ ನನ್ನ ದೇಹ ಕಿರಿಚಿ ಹೇಳ್ತಾ ಉಂಟು.
ನಾನು ಓವರ್ ಥಿಂಕ್ ಮಾಡ್ತೇನಂತೆ. ಅಲ್ಲ, ಥಿಂಕಿಂಗಲ್ಲಿ ಮಾತ್ರ ಅಲ್ಲ ಮಾರೆ ನಾನು ಫ್ರೀ ಇರೋದು. ಇನ್ನು ಅದು ಸಹ ಕಿತ್ಕೊಳ್ತಾರೆ ಹೇಗೆ? ಒಬ್ಬಳಿರ್ಲಿಕ್ಕೆ ಎಂತ ಭಯ? ನಾನು ನನ್ನ ಪೀಸನ್ನು ಚೂಸ್ ಮಾಡಿದರೆ ಎಲ್ಲಿ ಜನ ನನ್ನನ್ನು ಜಡ್ಜ್ ಮಾಡ್ತಾರ ಅಂತ ನನಗೆ ಭಯ. ಮದುವೆ ಆದ ನಂತರ ಈ ಚೇಂಜಸ್ ಎಲ್ಲ. ಮುಂಚೆ ಎಷ್ಟೋ ಸರಿ ನನ್ನನ್ನು ನಾನೇ ಮಿಸ್ ಮಾಡ್ಕೊಂಡಿದ್ದೇನೆ. ನನ್ನ ವೈಬ್, ನನ್ನ ಎನರ್ಜಿ, ನನ್ನ ಸಾಫ್ಟ್ನೆಸ್, ನಂದು. ಜನ ಹೇಳ್ತಾರೆ, ಆದರೆ ಅವ ನಿನಗೆ ಪ್ರೊವೈಡ್ ಮಾಡ್ತಾನಲ್ಲ. ಅಫ್ಕೋರ್ಸ್ ಅವ್ರು ಪ್ರೊವೈಡ್ ಮಾಡ್ತಾರೆ. ನನಗೆ ನಾಚಿಗೆ ಮರ್ತೋಗಿದೆ ಈಗ. ನಾನು ಒಬ್ಬಳೇ ಬ್ಲಷ್ ಮಾಡೋದಿಲ್ಲ. ಗುಡ್ ಮೆಮೊರೀಸ್ ಮಾತಲ್ಲಿ ಉಂಟು, ಮನಸ್ಸಲ್ಲಿಲ್ಲ. ಡಿವೋರ್ಸ್ ಕೊಡ್ಲಾ? ಮನೇಲಿ ಮಮ್ಮಿ ಅಂತ ಹೇಳ್ತಾಳೆ. ಸೊಸೈಟಿ ನನ್ನ ಕ್ಯಾರೆಕ್ಟರ್ ಮೇಲೆ ಬರ್ಬೋದಲ್ಲ, ನಾನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋ ಸಲ ಮನಸ್ಸಲ್ಲೇ ನಾನು ಕಾನ್ವರ್ಸೇಷನನ್ನು ರಿಹರ್ಸಲ್ ಮಾಡಿದ್ದೇನೆ. ಆರ್ಗ್ಯುಮೆಂಟ್ ವಿನ್ ಆಗ್ಲಿಕ್ಕಲ್ಲ, ನನ್ನ ಸರ್ವೈವಲಿಗೆ. ಅದು ನನ್ನ ಹತ್ರ ಕೇಳಿದರೆ, ಯಾಕೆ ನೀನಿಷ್ಟು ಟಯರ್ಡಾಗಿ ಕಾಣಿಸ್ತಿ ಅಂತ ಹೇಳಿದರೆ, ನಾನು ಹೇಳ್ತೇನೆ ಕೆಲಸದಿಂದ ಅಂತ. ಅಂದರೆ ಮನೆಯಿಂದ ಅಂತ ಹೇಳಿದರೆ ಮತ್ತೆ ಅವರ ಹತ್ರ ಎಲ್ಲ ಹೇಳಬೇಕಲ್ಲ, ಅಷ್ಟು ಹೇಳಲಿಕ್ಕೆ ಸಹ ತಾಕತ್ತಿಲ್ಲ, ಸುಸ್ತಾಗ್ತದೆ. ನನಗೆ ಲಕ್ಸುರಿ ಎಲ್ಲ ಬೇಡ, ಭಯ ಇಲ್ಲದೆ ಮಲ್ಕೊಳ್ಬೇಕಷ್ಟೆ. ತುಂಬ ದಿನ ಆಗಿದೆ ಮಲ್ಗದೆ ನಾನು. ವಾಟ್ ಟು ಸ್ಲೀಪ್. ಜನ ಹೇಳ್ತಾರೆ ಮ್ಯಾರೇಜ್ ಕಂಪ್ಲೀಟ್ ಮಾಡ್ತದಂತೆ ನಮ್ಮನ್ನು. ನನ್ನನ್ನು ಕೇರ್ಫುಲಿ ಎಡಿಟ್ ಮಾಡಿದ್ದಾರೆ ಅಷ್ಟೇ. ವಾಯ್ಸ್ ರೈಸ್ ಮಾಡೋದಾ, ಅದು ಬಿಟ್ಟಿದ್ದೇನೆ ನಾನೀಗ. ಈಗ ನನ್ನ ಎಕ್ಸ್ಪೆಕ್ಟೇಷನನ್ನು ಡೌನ್ ಮಾಡ್ತಾ ಬರೋದು ಅಷ್ಟೇ. ನಾನು ತುಂಬ ನಗ್ತೇನೆ, ಯಾಕಂದರೆ ನಾನು ಚಂದ ಮ್ಯಾನೇಜ್ ಮಾಡ್ತೇನೆ. ನನ್ನಂಥ ಎಷ್ಟೋ ಹೆಣ್ಮಕ್ಳು ಖುಷಿಯಾಗೇ ಇಲ್ಲ, ಆದರೆ ಬದುಕು ಮಾತ್ರ ಸೂಪರಾಗಿ ಲೀಡ್ ಮಾಡ್ತಾ ಇರ್ತಾರೆ. ಅಂದರೆ ಸಮಾಜ ಕ್ವೆಶ್ಚನ್ ಕೇಳಬಾರ್ದಲ್ಲ. ಇವತ್ತು ಸಮಾಜದಲ್ಲಿ ಎಷ್ಟೋ ಹೆಣ್ಮಕ್ಳು ಇದೇ ರೀತಿ ಸಫರ್ ಆಗ್ತಾ ಇದ್ದಾರೆ. ತಮ್ಮ ನಗು ಮುಖದ ಹಿಂದೆ ತಮ್ಮ ದುಃಖನ ಹಾಗೆ ಗಂಟು ಹಾಕಿ ಇಟ್ಕೊಂಡಿದ್ದಾರೆ. ಇಂಥವರು ನಿಮ್ಮ ಪರಿಚಯದಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಹೋಗಿ ಅವ್ರ ಹತ್ರ ಮಾತಾಡಿ. ದೊಡ್ಡ ದೊಡ್ಡ ಚೇಂಜಸ್ ಎಂತ ಸಾಗೋದಿಲ್ಲ, ಅಟ್ಲೀಸ್ಟ್ ಅವರಿಗೆ ಖುಷಿ ಆಗ್ತದಲ್ಲ.